ಜೈ ಶ್ರೀರಾಮ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇದು ಫ್ರೈಡೇ ಮಿನಿ ವ್ಲಾಗ್. ಸೊ ಬೆಳಗ್ಗೆನೇ ಬೇಗ ಎದ್ದು ನಂದಿ ರೋಡ್ಗೆ ವಾಕ್ ಹೊರಟ್ವಿ. ಸೊ ವಾಕ್ ಹೊರಟ್ಮೇಲೆ ಹನಿ ಕಾಲ್ ಮಾಡ್ದೆ. ಸೊ ಹನಿ ಬೆಟ್ಟಕ್ಕೆ ಬಂದಿದ್ದ, ಹಾಗೆ ಸಿಗ್ತೀನಿ ಅಂದ. ಸೊ ನಾವು ನಂದಿ ರೋಡ್ಗೆ ಲಾಸ್ಟ್ ಮಾಡಿದ್ವಿ. ಸೊ ಇನ್ನೇನು ಮೆಟ್ಲು ಹತ್ಕೊಂಡು ಹೋಗಿದ್ರೆ ನಂದಿ ಸಿಕ್ಕಿರೋದು. ಸೊ ನಾವು ಅಲ್ಲೇ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಸೊ ಅವನು ಡಿಪ್ಸ್ ಹೊಡಿತಾ ಇದ್ದ. ಸೊ ಸ್ವಲ್ಪ ವರ್ಕೌಟ್ ಮಾಡ್ತಾಯಿದ್ದ. ನಾವು ಹಾಗೆ ಕೂತ್ಕೊಂಡು ನೋಡ್ತಾ ಇದ್ವಿ ಅಷ್ಟೇ. ಸೊ ಆಮೇಲೆ ತಿರ್ಗಾ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ನಂದಿಗೆ ಬಂದ್ವಿ. ಸೊ ಬಂದ್ಬಿಟ್ಟು ಕಬ್ಬಿನ ಜ್ಯೂಸ್ ಇತ್ತು. ಸೊ ಮೂರು ಕಬ್ಬಿನ ಜ್ಯೂಸ್ ತೊಗೊಂಡು ಕೂತ್ಕೊಂಡ್ವಿ. ಸೊ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಇನ್ನೇನು ಮನೆಗೆ ಹೋಗೋಣ ಅಂತ ಹೊರಡೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ಅವ್ನ ಫ್ರೆಂಡ್ ವೆಯ್ಟ್ ಮಾಡ್ತಿದ್ದ. ಸೊ ಅವ್ನ ಫ್ರೆಂಡ್ ಬಂದಮೇಲೆ ಅವ್ನ ಫ್ರೆಂಡ್ ಜೊತೆ ಹೋದ. ಸೊ ನಾನು ಮತ್ತು ಸಹನ ಕೆಳಗಡೆ ಇಳಿದು ಸೊ ಮನೆಗೆ ಹೊರಟ್ವಿ. ಟೈಮ್ ಆಗುತ್ತೆ, ಫ್ರೈಡೇ ಇವತ್ತು ಪೂಜೆ ಮಾಡಬೇಕಾಗಿತ್ತು. ಸೊ ಅದಕ್ಕಾಗಿ ಮನೆಗೆ ಬಂದೆ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ಇನ್ನೇನು ಪೂಜೆ ಮಾಡ್ತಿದ್ದೆ. ಅಷ್ಟರಲ್ಲಿ ಫಿಶ್ ಟ್ಯಾಂಕ್ ಅಕ್ವೇರಿಯಮ್ ತೊಗೊಂಬಂದರು ಹೊಸದು. ಸೊ ಮನೆಗೆ ಅದನ್ನು ಫಿಟ್ ಮಾಡಬೇಕಾಗಿತ್ತು. ಸೊ ಪಾಪುನು ಹೆಲ್ಪ್ ಮಾಡ್ತಾಯಿದ್ದ. ಸೊ ನಾನು ಪೂಜೆ ಮುಗಿಸ್ಕೊಂಡೆ. ಸೊ ನಾನು ಇವತ್ತು ಟಿಫನ್ ಮಾಡಲ್ಲ, ಏಕೆಂದರೆ 12 ಗಂಟೆ ನಾನು ಒಪ್ಪತ್ತು, ಹಾಗಾಗಿ ನಾನು ಟಿಫನ್ ಮಾಡಿಲ್ಲ. ಸೊ ಅವರಿಬ್ಬರು ಅದನ್ನು ಜೋಡಿಸ್ತಾಯಿದ್ರು, ಹಾಗೆ ಅದನ್ನು ಜೋಡಿಸ್ತಾಯಿದ್ರು. ಮುಗಿದ್ಮೇಲೆ ಹಾಗೆ ಒಂದು ವಿಡಿಯೋ ಮಾಡಿಬಿಟ್ಟು ಪೂಜೆ ಮುಗಿಸ್ಬಿಟ್ಟು ನಾನು ಮನೆಯಿಂದ ಹೊರಟೆ, ಟೈಮ್ ಆಗುತ್ತೆ ಅಂತ. ಸೊ ಆಫೀಸ್ಗೆ ಹೊರಟೆ ನಾನು. ಸೊ ಆಫೀಸಿಗೆ ಬಂದು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ 12 ಯಾವಾಗ ಆಗುತ್ತೋ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ 12 ಆಯಿತು. ಸೊ ಹಾಗೆ ಶಾವಿಗೆ ಉಪ್ಪಿಟ್ಟು ತಿಂದ್ಬಿಟ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಲಂಚ್ ಅವರಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮತ್ತು ಇವತ್ತು ಮೈಸೂರಲ್ಲಿ ಮಳೆ ಬರೋ ಥರ ಇತ್ತು. ಸೊ ಈವ್ನಿಂಗ್ ಮಳೆನೂ ಸ್ವಲ್ಪ ಹನಿ ಆಗ್ತಾಯಿತ್ತು. ಸೊ ಹಾಗೆ ಟೀ ಟೈಮ್ ಮುಗಿಸ್ಕೊಂಡು ಇನ್ನೇನು ಮಳೆ ಆಗ್ತಿದೆಯಲ್ಲ, ಬೇಗ ಹೋಗೋಣ, ಪಾಪದ ಮೇಲೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ. ಸೊ ನಾನು ವರ್ಕ್ ಮುಗಿಸ್ಕೊಂಡು ಆಫೀಸಿಂದ ಹೊರಟೆ ನಾನು. ಸೊ ಗರಡಿ ಹತ್ರನೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಮಳೆ ತುಂಬ ಬರ್ತಾಯಿತ್ತು. ಸೊ ನಾನು ಪಾಪನ ಕರ್ಕೊಂಡು ಮನೆಗೆ ಹೊರಟೆ. ಸೊ ನನ್ನ ಮಿನಿ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.